Hello everyone, welcome back to the channel. I'm Divya Shri. In this video, we are going to discuss one PYQ a day keeps failure away. Without further ado, let's discuss the question. Today's question on the screen is on structuralism. Okay, so which of the following statements regarding structuralism is or are true? There were three statements. ಇದರಲ್ಲಿ ಯಾವುದು ಸರಿ ಅಂದರೆ ಎಲ್ಲದು ಸರಿನಾ ಅಥವಾ 1 and 2 are correcta ಅಥವಾ 3 correcta 1 correcta 2 and 3 are correcta ಅಥವಾ 1 to 3 are correcta. So ಈ ಥರ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಓಕೆನಾ, let's discuss. The origin of structuralism are connected with the works of Ferdinand de Saussure on linguistics. This is absolutely correct. Okay, structuralism originated largely from linguistic theories of Ferdinand de Saussure, especially his famous work that's called Course in General Linguistics. Okay, linguistics, which was published in the year 1916. ಓಕೆನಾ, ಸೊ 1916 ಪಬ್ಲಿಷ್ ಆಗಿರುವಂತಹ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ ಏನಿದೆ ಅದರ ಮೇಲೆ ಏನಂತ ಹೇಳ್ತೀವಿ ಸ್ಟ್ರಕ್ಚರಲಿಸಮ್ ಅನ್ನೋಂಥದ್ದು ಒರಿಜಿನ್ ಆಗಿರೋವಂಥದ್ದು. ದಟ್ಸ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. Saussure argued for the distinction between langue and parole. ದಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಲ್ಯಾಂಗ್ ಅಂತಂದ್ರೇನು? ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಕರೆಕ್ಟಾ? ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್. ದಿಸ್ ಇಸ್ ಕಾಲ್ಡ್ ಲ್ಯಾಂಗ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನಾವು ಗ್ರಾಮರನ್ನು ತಗೋಬೋದು. ಕರೆಕ್ಟಾ? ಓಕೆ, ಗ್ರಾಮರನ್ನು ತಗೋಬೋದು. ರೂಲ್ಸ್ಗಳು ಕೆಲವ್ದು ಇರ್ತವೆ ಅಲ್ವಾ. ಈಗ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು ಮ್ಯಾಥ್ಸಲ್ಲಿ ಟೇಬಲ್ಸ್ ಅಲ್ವಾ. ಟೇಬಲ್ಸ್ ಈಗ ಇಫ್ ಯು ವಾಂಟ್ ಟು ಸಾಲ್ವ್ ಎನಿ ಸಬ್ಟ್ರಾಕ್ಷನ್ ಇರ್ಬೋದು, ಎಡಿಷನ್ ಇರ್ಬೋದು, ಅಥವಾ ಮಲ್ಟಿಪ್ಲಿಕೇಶನ್ಸ್ ಇರ್ಬೋದು, ಅಥವಾ ನೀವು ಒಂದು ಡಿವಿಷನನ್ನು ಮಾಡಬೇಕಾದ್ರೆ ಇಫ್ ಯು ನೋ ದ ಏನಂತ ಹೇಳ್ತೀವಿ ಟೇಬಲ್ಸ್, ದೆನ್ ಈಸಿಲಿ ಯು ಕ್ಯಾನ್ ಸಾಲ್ವ್ ಇಟ್. ಸೊ ಪರ್ಫೆಕ್ಟ್ ರೂಲ್ಸ್ ಅಂತ ಇರುತ್ತೆ ಅಲ್ವಾ ಮ್ಯಾಥ್ಸಲ್ಲಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲೀಷಲ್ಲಾದರೆ ಗ್ರಾಮರ್ ಇಸ್ ದ ರೂಲ್. ಸೊ ಇದನ್ನು ನಾವೇನಂತ ಹೇಳ್ತೀವಿ ಲ್ಯಾಂಗ್. ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ಆಫ್ ದ ಲ್ಯಾಂಗ್ವೇಜನ್ನು ನಾವೇನಂತ ಹೇಳ್ತೀವಿ ಲ್ಯಾಂಗ್. ಪೆರೋಲ್ ಅಂತಂದ್ರೇನು? ಪೆರೋಲ್ ಅಂದರೆ ಆ್ಯಕ್ಚುವಲ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಡೈಲಿ ಲೈಫ್. ಇನ್ ಡೈಲಿ ಲೈಫಲ್ಲಿ ನಾವು ಹೇಗೆ ಮಾತಾಡ್ತೀವಿ ಅದನ್ನು ಪೆರೋಲ್ ಅಂತ ಹೇಳಿ ಹೇಳ್ತೀವಿ. ದಟ್ಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಕೂಡ ಕರೆಕ್ಟು. ಥರ್ಡ್ ಒನ್ ನೋಡಿ, ಸಿನ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಹ್ಯಾವ್ ಡಿಫ್ರೆಂಟ್ ವರ್ಡ್ಸ್ ಟು ರೆಫರ್ ದ ಸೇಮ್ ಆಬ್ಜೆಕ್ಟ್ ಆರ್ ಕಾನ್ಸೆಪ್ಟ್. ಓಕೆ, ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಡಾಗ್. ಆಯಿತಾ? ಇಂಗ್ಲೀಷಲ್ಲೇ ಡಾಗ್ ಅಂತ ಹೇಳ್ತೀವಿ, ಅದೇ ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಿ ನಾಯಿ ಅಂತೀವಿ. ಕರೆಕ್ಟಾ? ಅದೇ ನಾವು ಹಿಂದಿಯಲ್ಲಿ ಏನಂತ ಹೇಳ್ತೀವಿ ಕುತ್ತ ಅಂತ ಹೇಳ್ತೀವಿ. ಅದೇ ಫ್ರೆಂಚಲ್ಲಿ ನಾವು ಡಾಗಿಗೆ ಏನಂತ ಹೇಳ್ತೀವಿ ಅಂದರೆ ಚಿನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ವರ್ಡ್ಸ್ ಇರುತ್ತೆ ಸೇಮ್ ಆಬ್ಜೆಕ್ಟಿಗೆ ಅಥವಾ ಕಾನ್ಸೆಪ್ಟಿಗೆ. ಆಯಿತಾ? ಒಂದು ಸೇಮ್ ಕಾನ್ಸೆಪ್ಟಿಗೆ ಡಿಫ್ರೆಂಟ್ ಆಗಿರೋಂತಹ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ವರ್ಡ್ಸಿಂದ ನಾವು ಅದನ್ನ ಕರಿತೀವಿ. ಕರೆಕ್ಟಾ? ದೆರ್ ಈಸ್ ನೋ ಇಂಟ್ರೆನ್ಸಿಕ್ ರೀಸನ್ ವೈ ಎ ಸ್ಪೆಸಿಫಿಕ್ ಸಿಗ್ನಿಫೈಯರ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಗಿವನ್ ಕಾನ್ಸೆಪ್ಟ್ ಆರ್ ಐಡಿಯಾ, ದಸ್ ಇಟ್ ಈಸ್ ಆರ್ಬಿಟ್ರರಿ. ಕರೆಕ್ಟ್. ರಿಲೇಷನ್ಶಿಪ್ ಬಿಟ್ವೀನ್ ಇದನ್ನೇ ಹೇಳೋಂಥದ್ದಲ್ವಾ. ದಿಸ್ ರಿಲೇಷನ್ಶಿಪ್ ಬಿಟ್ವೀನ್ ಸಿಗ್ನಿಫೈಯರ್, ಆಯಿತಾ, ಸಿಗ್ನಿಫೈಯರ್ ಆ್ಯಂಡ್ ಸಿಗ್ನಿಫೈಡ್. ಓಕೆ, ಸಿಗ್ನಿಫೈಡ್ ಈಸ್ ಆರ್ಬಿಟ್ರರಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದೆರ್ ಈಸ್ ನೋ ನ್ಯಾಚುರಲ್ ಕನೆಕ್ಷನ್ ಬಿಟ್ವೀನ್ ವರ್ಡ್ ಆ್ಯಂಡ್ ಇಟ್ಸ್ ಮೀನಿಂಗ್. ಆಯಿತಾ? ಅಂದರೆ ದೆರ್ ಈಸ್ ನೋ ನ್ಯಾಚುರಲ್ ಕನೆಕ್ಷನ್ಸ್ ಅಂದರೆ ಇದಕ್ಕೆ ಮತ್ತು ಇದಕ್ಕಿರೋಂಥ ಮೀನಿಂಗಿಗೆ ದೆರ್ ಇಸ್ ನೋ ನ್ಯಾಚುರಲ್ ಕನೆಕ್ಷನ್ಸ್ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಡಿಫ್ರೆಂಟ್ ಲ್ಯಾಂಗ್ವೇಜ್ ಯೂಸ್ ಡಿಫ್ರೆಂಟ್ ಸಿಗ್ನಿಫೈಯರ್ ಫಾರ್ ದ ಸೇಮ್ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಥರ್ಡ್ ಒನ್ ಕೂಡ ಕರೆಕ್ಟ್. ಓಕೆನಾ? ಸೊ ಹಾಗಾಗಿ ಡಿ ಈಸ್ ದ ಕರೆಕ್ಟ್ ಆನ್ಸರ್. 1 2 3 ಅಂದರೆ ಆಲ್ ಆಪ್ಷನ್ಸ್ ಏನಿದೆ ಆರ್ ಟ್ರೂ ಅಂತ ಹೇಳ್ಬೋದು. ಓಕೆನಾ? ದಿಸ್ ಈಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ವಾಟ್ ಎವರ್ ದ ಏನಂತ ಹೇಳ್ತೀವಿ PDF ಇದೆ ಅದನ್ನೆಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ. ಗೆಟ್ ಅ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾನಲ್. ಓಕೆನಾ? ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಟೆಲ್ ಮಿ ಹೌ ಇಸ್ ದ ಕ್ಲಾಸ್. ಓಕೆ, ಸೊ ದೆನ್ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಮತ್ತೆ ಹೊಸ ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.